ವೀಕ್ಷಕರೇ ನಮಸ್ಕಾರ. ನಮ್ಮ ಮಸ್ತ್ ಸುದ್ದಿ ಚಾನಲ್ಗೆ ಸ್ವಾಗತ. ಪೆಟ್ರೋಲ್ ಪಂಪ್ನಲ್ಲಿ 100, 200 ಅಥವಾ 500 ರು ಪೆಟ್ರೋಲ್ ಹಾಕಿಸಿ ಮೋಸಕ್ಕೆ ಬಲಿಯಾಗಬೇಡಿ. ಹೌದು, ಭಾರತದಲ್ಲಿ ದ್ವಿಚಕ್ರ ವಾಹನಗಳನ್ನು 4 ಚಕ್ರದ ವಾಹನಗಳಿಗಿಂತ ಹೆಚ್ಚಾಗಿ ಬಳಸಲಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಜನರು ಪೆಟ್ರೋಲ್ ಪಂಪ್ಗೆ ಬರುತ್ತಲೇ ಇರುತ್ತಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಹಣದುಬ್ಬರವು ಗಗನಕ್ಕೇರಿದೆ. ಪೆಟ್ರೋಲ್ ಪಂಪ್ನಲ್ಲಿ ಅನೇಕ ಪ್ರಕರಣಗಳು ಬರುತ್ತವೆ. ಅದರಲ್ಲಿ ಪೆಟ್ರೋಲ್ ಪಂಪ್ ಸಿಬ್ಬಂದಿ ಗ್ರಾಹಕರಿಗೆ ಮೋಸ ಮಾಡುತ್ತಾರೆ. ಪೆಟ್ರೋಲ್ ಪಂಪ್ನಲ್ಲಿ ನಡೆಯುತ್ತಿರುವ ಹಗರಣಗಳ ಬಗ್ಗೆ ತಿಳಿದುಕೊಳ್ಳುವ ಮೂಲಕ ಒಬ್ಬರು ಜಾಗರೂಕರಾಗಿರಬಹುದು. ಕೆಲವು ವಂಚಕರು ಪೆಟ್ರೋಲ್ ಪಂಪಲ್ಲಿ ತಮ್ಮ ಗ್ರಾಹಕರಿಗೆ ಮೋಸ ಮಾಡುತ್ತಾರೆ ಮತ್ತು ಅವರು ಪೂರ್ಣ ಮೊತ್ತವನ್ನು ತೆಗೆದುಕೊಂಡು ನಂತರವೂ ಟ್ಯಾಂಕ್ನಲ್ಲಿ ಕಡಿಮೆ ಎಣ್ಣೆಯನ್ನು ಹಾಕುತ್ತಾರೆ. ನಾವು ಪೆಟ್ರೋಲ್ ಪಂಪ್ನಲ್ಲಿ ಅನೇಕ ವರ್ಷಗಳಿಂದ ನಡೆಯುತ್ತಿರುವ ಈ ಹಗರಣವನ್ನು ಸುಲಭವಾಗಿ ತಪ್ಪಿಸಬಹುದು. ಪೆಟ್ರೋಲ್ ಡೀಸೆಲ್ ತುಂಬುವ ನೀವು ಪೆಟ್ರೋಲ್ ಪಂಪ್ಗೆ ಹೋಗುವಾಗೆಲ್ಲ ಮೀಟರ್ನಲ್ಲಿ ಶೂನ್ಯವನ್ನು ಪರಿಶೀಲಿಸುವ ಮೂಲಕ ಮಾತ್ರ ಯಾವಾಗಲೂ ಪೆಟ್ರೋಲ್ ಡೀಸೆಲ್ ಖರೀದಿಸಿ. ಅನೇಕ ಬಾರಿ ಮೀಟರ್ ಶೂನ್ಯದಲ್ಲಿರುವುದಿಲ್ಲ ಮತ್ತು ಪೆಟ್ರೋಲ್ ಸಿಬ್ಬಂದಿ ಈಗಾಗಲೇ ಇರುವ ಮೀಟರ್ನಿಂದ ಟ್ಯಾಂಕ್ನಲ್ಲಿರುವ ಎಣ್ಣೆಯನ್ನು ತುಂಬಿಸುತ್ತಾರೆ. ಅದನ್ನು ನೀವು ಪಾವತಿಸಬೇಕಾಗುತ್ತದೆ. ಇದಲ್ಲದೆ ನೀವು ಪೆಟ್ರೋಲ್ ಪಂಪ್ಗೆ ಹೋದಾಗಲೆಲ್ಲ 100, 200 ಅಥವಾ 500, 1000 ರೂಪಾಯಿ ಮೌಲ್ಯದ ತೈಲವನ್ನು ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಅಂತಹ ಅಂಕಿ ಅಂಶಗಳು ತುಂಬ ಸಾಮಾನ್ಯ. ಅಂತಹ ಯಂತ್ರದಲ್ಲಿ ಅಂತಹ ಮೊತ್ತವನ್ನು ಹಾಕುವ ಮೂಲಕ ತೈಲದ ಪ್ರಮಾಣವನ್ನು ಈಗಾಗಲೇ ನಿಗದಿಪಡಿಸಲಾಗಿದೆ. ನೀವು ರು 100 ತೈಲವನ್ನು ಹಾಕಿದರೆ ತೈಲವನ್ನು ಈಗಾಗಲೇ ನಿಗದಿಪಡಿಸಿದ ಪ್ರಮಾಣದಲ್ಲಿ ನೀಡಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಯಾವಾಗಲೂ 104, 215, 525, 1011 ನಂತಹ ಮೊತ್ತದಿಂದ ತೈಲವನ್ನು ತುಂಬಲು ಪ್ರಯತ್ನಿಸಬೇಕು. ನೀವು ಪೆಟ್ರೋಲ್ ಡೀಸೆಲ್ ತುಂಬಲು ಹೋದಾಗಲೆಲ್ಲ ಯಾವಾಗಲೂ ನಿಮ್ಮ ವಿಶ್ವಾಸಾರ್ಹ ಪೆಟ್ರೋಲ್ ಪಂಪ್ಗೆ ಹೋಗಿ. ಇದಲ್ಲದೆ ತೈಲವನ್ನು ತೆಗೆದುಕೊಳ್ಳುವಾಗ ನಿಮ್ಮ ಪ್ರಮಾಣವನ್ನು ನೀವು ಪರಿಶೀಲಿಸಬೇಕು. ಪ್ರಮಾಣದಲ್ಲಿ ತೊಂದರೆ ಇದೆ ಎಂದು ನಿಮಗೆ ಅನಿಸಿದರೆ ನೀವು ತಕ್ಷಣ ಪಂಪ್ ಕಂಟೇನರ್ನಲ್ಲಿ ಈ ಪ್ರಮಾಣದ ಇಂಧನವನ್ನು ತೋರಿಸಲು ಕೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಬೇಡಿ. ಧನ್ಯವಾದಗಳು.